ಎಲ್ರಿಗೂ ನಮಸ್ಕಾರ. ಫುಡ್ ಕ್ವೆಸ್ಟ್ ಇಂಡಿಯಾಗೆ ಸ್ವಾಗತ. ನಾನು ರಚನಾ. ದಿಸ್ ಇಸ್ ಮೈ ಹಸ್ಬೆಂಡ್ ವಿವೇಕ್. ನಾವು ಬೆಂಗಳೂರು ಬೇಸ್ಡ್ ಫುಡ್ ಕಂಟೆಂಟ್ ಕ್ರಿಯೇಟರ್ಸ್. ವಿ ಆರ್ ವರ್ಕಿಂಗ್ ಪ್ರೊಫೆಷನಲ್ಸ್ ವಿತ್ ಫುಲ್ ಟೈಮ್ ಜಾಬ್ಸ್. ಅದ್ರ ಜೊತೆಲಿ ತಿನ್ನಕ್ಕೆ ಅಂತ ಅಲಿಯೋದೇ ನಮ್ಮ ಇನ್ನೊಂದು ಕೆಲಸ. ನಾವು ಫುಡ್ ಎಕ್ಸ್ಪ್ಲೋರ್ ಮಾಡ್ತಾ ನೂರಾರು ಜಾಗಗಳಿಗೆ ಹೋಗಿದೀವಿ, ಬೋತ್ ಇನ್ ಇಂಡಿಯಾ ಅಂಡ್ ಇಂಟರ್ನ್ಯಾಷನಲ್. ನಾವು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ಅಲ್ಲಿ ಫುಡ್ ಮತ್ತೆ ಟ್ರಾವೆಲ್ ರಿಲೇಟೆಡ್ ಕಂಟೆಂಟ್ ಕ್ರಿಯೇಟ್ ಮಾಡ್ತೀವಿ. ನಾವು ನಮ್ಮ ಕಂಟೆಂಟ್ ಕ್ರಿಯೇಷನ್ ಜರ್ನಿಯಲ್ಲಿ ಸಾವಿರಾರು ಜನರನ್ನ ಮೀಟ್ ಮಾಡಿದ್ವಿ. ಆದ್ರೆ ಇದರಲ್ಲಿ ಕೆಲವು ಜನರು ಮಾತ್ರ ನಮ್ಮನ್ನ ತುಂಬಾನೇ ಇನ್ಸ್ಪೈರ್ ಮಾಡಿರ್ತಾರೆ. ಇಂತಹ ಇನ್ಸ್ಪೈರಿಂಗ್ ವ್ಯಕ್ತಿಗಳ ಇಂಟ್ರೆಸ್ಟಿಂಗ್ ಕಥೆಗಳನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದೀವಿ ಥ್ರೂ ಅನ್ ಎಕ್ಸ್ಕ್ಲೂಸಿವ್ ಸೀರೀಸ್. ವೆಲ್ಕಮ್ ಟು ಒಂದು ಪ್ಲೇಟ್ ನ ಕತೆ, ದ ಫುಡ್ ಕ್ವೆಸ್ಟ್ ಇಂಡಿಯಾ ಎಕ್ಸ್ಕ್ಲೂಸಿವ್. ನನ್ನ ಹೆಸರು ರಾಜ. 95 ಅಲ್ಲಿ ಬೆಂಗಳೂರು ಬಂದಿದ್ದೀನಿ. ಬೆಂಗಳೂರಿಂದ ಬಂದು ಸ್ವಲ್ಪ ದಿನ ಅಲ್ಲಿ ಕೆಲಸ ಮಾಡ್ಕೊಂಡು ಈ ಅಂಗಡಿ ರಾಜಾ ಗೋಬಿ ಅನ್ನೋ ಈ ಅಂಗಡಿ 12 ವರ್ಷದಿಂದ ನಡ್ಸ್ಕೊಂಡ್ ಬರ್ತಾ ಇದ್ದೀನಿ. ನಮ್ಮ ಅಂಗಡಿಯಲ್ಲಿ ಗೋಬಿ ಒಂದೇ ಐಟಮ್ ಸಿಗೋದು. ಸಂಜೆ 5 ಗಂಟೆಯಿಂದ ನೈಟ್ 9 ಗಂಟೆವರೆಗೆ ಸಿಗುತ್ತೆ. ಸೋಮವಾರದಿಂದ ಶನಿವಾರಕ್ಕೆ ಸಿಗುತ್ತೆ. ಭಾನುವಾರ ರಜಾ ಮಾಡ್ತೀವಿ. ಇದು ಫಸ್ಟ್ ಟೈಮ್ ನಾವು ಬರ್ತಿರೋದು. ಲಾಂಗ್ ಅವೇ ಐ ಕೇಮ್ ಫ್ರಮ್ ಯಶವಂತಪುರ. ಸೊ ಇಟ್ಸ್ ಆಲ್ಮೋಸ್ಟ್ 20 kilometers I'm traveling just for we saw some of the reviews from many of the people. So just try ಮಾಡೋಣ ಅಂತ ಬಂದ್ವಿ. ಇಟ್ಸ್ ಮಚ್ ಮೋರ್ ಸಫಿಷಿಯಂಟ್. ನಾಳೆ ರಾತ್ರಿ ಬೆಳಿಗ್ಗೆ ಅಂತ ಏನು ತಿನ್ನಕ್ಕಾಗಲ್ಲ. ಐ ಥಿಂಕ್ ಇಟ್ಸ್ ಮೋರ್ ಒಳ್ಳೆ ಕ್ವಾಂಟಿಟಿ, ಒಳ್ಳೆ ಟೇಸ್ಟ್ ನೈಸ್ ಒನ್. ಫಸ್ಟ್ ಟೈಮ್ ಚೆನ್ನಾಗಿದೆ. ನಾನು ಹುಟ್ಟಿದ ತಂಜಾವೂರಲ್ಲಿ, ಅಪ್ಪ ಅಮ್ಮ ಎಲ್ಲ ಊರಲ್ಲಿ ಜಮೀನ್ ಕೆಲಸ ಮಾಡ್ಕೊಂಡಿದ್ದಾರೆ. 95ರಲ್ಲಿ ನಾನು ಬೆಂಗಳೂರಿಗೆ ಬಂದೆ. ನಮಗೆ ಇಬ್ಬರು ಅಕ್ಕ ಇದ್ದಾರೆ, ಒಬ್ಬ ಅಣ್ಣ ಇದ್ದಾರೆ, ನಾನು ಒಬ್ಬ ಲಾಸ್ಟ್. ಬೆಂಗಳೂರು ಬಂದು ಹೊಸರಲ್ಲಿ ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡು ಹಂಗೆ ಬಂದಿದ್ದೀನಿ. ಹಂಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು ಅಂಗಡಿ ಮಾಡು, ಏನಲ್ಲಿ ಮಾಡು ಅಂತ ಹೇಳಿದ್ರು. ಅವು ಸಣ್ಣಕ್ಕೆ ಒಂದು ಗೋಬಿ ಅಂಗಡಿ ತಲ್ಲಗಾಡಿಯಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಅಭ್ಯಾಸ ಇತ್ತು. ಅದೇ ಥರ ವೆಜ್ಜಲ್ಲಿ ಮಾಡೋಣ ಅಂದ್ಬಿಟ್ಟು ಗೋಬಿ ಸ್ಟಾರ್ಟ್ ಮಾಡಿದ್ದೆ. 2012ರಲ್ಲಿ ನಾನು ತಲ್ಲಗಾಡಿ ಸ್ಟಾರ್ಟ್ ಮಾಡಿದ್ದೆ. ಆವಾಗ ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನದಲ್ಲೇ ಕಸ್ಟಮರ್ ಎಲ್ಲ ಚೆನ್ನಾಗಿದೆ ಅಂತ ಒಳ್ಳೆ ರೆಸ್ಪಾನ್ಸ್ ಇತ್ತು. ಆವಾಗ ಒಂದು 40-50 ಪ್ಲೇಟ್ ಮಾಡ್ತಿದ್ದೆ. ಹಾಗೆ ಪಕ್ಕದಲ್ಲಿ ಒಂದು ಸಣ್ಣ ಮೆಟ್ಲ ಅಂಗಡಿ ಜಾಗ ಖಾಲಿ ಇತ್ತು. ಹಂಗೆ ಆ ಕಡೆ ಶಿಫ್ಟ್ ಆದೆ. ಆವಾಗಿಂದನೂ ಚೆನ್ನಾಗಿದೆ. 2004ಅಲ್ಲಿ ಫಸ್ಟ್ ಟೈಮ್ ಗೋಬಿ ಕೊಡುವಾಗ ಇದರಲ್ಲೇ ಸ್ಟಾರ್ಟ್ ಮಾಡಿದ್ವಿ ಪ್ಲೇಟಲ್ಲಿ. 6:30 ಎದ್ದು ಮಾರ್ಕೆಟ್ಗೆ ಹೋಗಿ ಐಟಮ್ ಎಲ್ಲ ತಗೊಂಡು ತಿರ್ಗಾ ಒಂದು 7-8 ಗಂಟೆ ಒಳಗೆ ರಿಟರ್ನ್ ಬಂದು ಎಲ್ಲ ಐಟಮ್ ನಾನು, ನಮ್ಮ ಮನೆಯವರು, ಇಬ್ಬರು ಹುಡುಗರು ಸೇರಿ 4 ಜನ ರೆಡಿ ಮಾಡ್ತಾ ಇರ್ತೀವಿ. ಕಾಲಿಫ್ಲವರ್, ಸುಟ್ಟಿ, ಗ್ರೀನ್ ಚಿಲ್ಲಿ, ಕೊತ್ತಂಬರಿ ಸೊಪ್ಪು, ಆನಿಯನ್, ಗಾರ್ಲಿಕ್, ಜಿಂಜರ್ ಇದೆಲ್ಲ ಮಾರ್ಕೆಟಿಂದ ದಿನ ತಗೊಂಬರೋದು. ತಗೊಂಬಂದು ಮನೆಯಲ್ಲಿ ರೆಡಿ ಮಾಡಿಬಿಟ್ಟು ಆಮೇಲೆ ಗೋಬಿ ಮಸಾಲ ನಾವು ಓನ್ ಆಗಿ ರೆಡಿ ಮಾಡೋದು. ನಮಸ್ಕಾರ, ನನ್ನ ಹೆಸರು ಭಾಗ್ಯ. ನಾನು ರಾಜ ಅವ್ರ ವೈಫು. ನಮ್ಮೂರೆಲ್ಲ ಬೆಂಗಳೂರು. ಅವರು ಬರೋ ಅಷ್ಟರಲ್ಲಿ ನನಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಡ್ತೀನಿ. ಅವ್ರು ಬಂದಮೇಲೆ ಸ್ವಲ್ಪ ಗೋಬಿ ಕಟ್ ಮಾಡೋದು, ಹೆಲ್ಪ್ ಮಾಡೋದು ಜೊತೆಲಿ ಮಾಡ್ತೀನಿ. ಅವ್ರು 4 ಗಂಟೆಗೆಲ್ಲ ಹೋಗ್ಬಿಡ್ತಾರೆ. ನಾನು ಒಂದು 5:15 ಹಂಗೆ ಹೋಗ್ತೀನಿ. ಹೋಗ್ಬಿಟ್ಟು ಅವರಿಬ್ಬರು ನಮ್ಮ ನಾದಿನಿ ಹುಡುಗನೂ ಇದ್ದಾನೆ ಜೊತೆಯಲ್ಲಿ. ಅವರೆಲ್ಲ ಮಾಡ್ಕೊತಾ ಇರ್ತಾರೆ. ನಾವು ಹೋಗ್ಬಿಟ್ಟು ಸ್ವಲ್ಪ ಪಾರ್ಸಲ್ ಮಾಡೋದು, ಅದೇ ಸ್ವಲ್ಪ ಹೆಲ್ಪ್ ಮಾಡಿಬಿಟ್ಟು ಐಟಮ್ ಎಲ್ಲ ತಂದು ಹಾಕ್ಬಿಟ್ಟು 10:30-11 ಗಂಟೆ ತಿಂಡಿ ತಿನ್ಕೊಂಡು ಅಂಗಡಿ ಬಂದು ಕ್ಲೀನ್ ಮಾಡಕ್ಕೆ ಬರ್ತೀನಿ. ಅಂಗಡಿ ಕ್ಲೀನ್ ಮಾಡ್ಕೊಂಡು ಎಲ್ಲ ಸೆಟ್ ಮಾಡಿ ಏನೇನು ಬೇಕು ಏನಿಲ್ಲ ಎಲ್ಲ ನೋಡ್ಕೊಂಡು ಪಾರ್ಸಲ್ ಬಾಕ್ಸಿಂದ ಹಿಡಿದು ಐಟಮ್ ಎಲ್ಲ ಯಾವುದಿದೆ ಯಾವುದಿಲ್ಲ ಅಂತ ಎಲ್ಲ ನೋಡ್ಕೊಂಡು ಎಲ್ಲ ಒಂದ್ಸತಿ ಐಟಮ್ ತಂದು ಜೋಡಿಸ್ಕೊಂಡು ಮತ್ತೆ ಊಟಕ್ಕೆ ಹೋಗ್ಬಿಟ್ಟು ಐಟಮ್ ತಗೊಂಬಂದು ಮತ್ತೆ ಅಂಗಡಿ 4:15-5 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. 3:30ಗೆ ಅಂಗಡಿಗೆ ಬಂದು ಎಲ್ಲ ಸೆಟ್ ಮಾಡ್ತಾ ಇರ್ತೀನಿ. ಹಿಟ್ಟು ಕಲ್ಸೋದು, ಎಣ್ಣೆ ಹಿಟ್ ಮಾಡೋದು. ಅಷ್ಟೊತ್ತಿಗೆ ಕಸ್ಟಮರು ಒಬ್ಬೊಬ್ಬರು ಬಂದು ಲೈನ್ ನಿಂತ್ಕೊಳ್ತಾರೆ. ಕಸ್ಟಮರ್ ಒಟ್ಟಾಗಿ ಫ್ರೆಶ್ ಒಂದು ಲೈನ್ ಆದ ತಕ್ಷಣ ಅಷ್ಟೊಂದು ಗೋಬಿನೂ ರೆಡಿ ಆಗುತ್ತೆ. ನಿಮ್ದು ಆ ಮಸಾಲಾ ಪೌಡರ್ ಇದೆಯಲ್ಲ, ಆ ಸೀಕ್ರೆಟ್ ರೆಸಿಪಿನ ಎಲ್ರಿಗೂ ಕೊಡ್ತೀರಾ ನೀವು? ಇಲ್ಲ, ಹಾಗೇನು ಇಲ್ಲ. ಮಸಾಲ ಅದು ಆಚೆ ಕೊಡಂಗಿಲ್ಲ. ನೀವು ಡೈರೆಕ್ಟ್ ಇಲ್ಲಿಗೆ ಬನ್ನಿ, ಒಳ್ಳೆ ಗೋಬಿ ಮಾಡ್ಕೊಡ್ತೀನಿ. ಸೊ ಅವರು ಮಸಾಲೆ ರೆಸಿಪಿ ಸೀಕ್ರೆಟ್ ಶೇರ್ ಮಾಡೋದಿಲ್ಲ ಯಾರ ಹತ್ರ. ನಿಮ್ಮ ಅಂಗಡಿ ಗೋಬಿ ಮಂಚೂರಿಯನ್ನ ಜನ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಆದ್ರೂ ಕನ್ಸಿಸ್ಟೆನ್ಸಿಯಲ್ಲಿ ವ್ಯತ್ಯಾಸ ಆಗತ್ತಾ? ಆದ್ರೆ ಅದನ್ನ ನೀವು ಹೆಂಗೆ ಓವರ್ಕಮ್ ಮಾಡ್ತೀರಾ? ಸರ್, ಒಂದೊಂದು ಸತಿ ಹಾಗೆ ಆಗುತ್ತೆ. ಯಾವ್ದನ್ನಾலும் ಒಂದು ಹಿಟ್ಟಲ್ಲೋ ಇಲ್ಲ ಸಾಸಲ್ಲೋ ಯಾವ್ದನ್ನಾலும் ಒಂದು ಮಿಕ್ಸಿಂಗಲ್ಲೋ ಏನೋ ಡಿಫ್ರೆನ್ಸ್ ಆಗುವಾಗ ಅದು ನಾವು 100% ಎಫೆಕ್ಟ್ ಆಗಿದ್ರು ಸ್ವಲ್ಪ ಡಿಫ್ರೆನ್ಸ್ ಹಾಗೆ ಆಗುತ್ತೆ. ಅಂದ್ರೆ ಎಲ್ಲಾ ದಿನನೂ ಒಂದೇ ತರ ಆಗಲ್ಲ.
ಹೆಂಗೆ ಕೈ ಬರ್ಲಿ ಹೆಂಗೆ ಡಿಫ್ರೆನ್ಸ್ ಇದೆಯೋ ಆ ತರ ಒಂದ್ಸತಿ ಮಸಾಲೆ ಡಿಫ್ರೆಂಟ್ ಆಗುತ್ತೆ, ಅವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ರಾಜ ಅವ್ರೆ, ಏನು ಪ್ರಾಬ್ಲಮ್ಸ್ ಆಗುತ್ತೆ ನಿಮ್ಗೆ ಇದು ಈ ಸ್ಟೋರ್ ನಡೆಸುವಾಗ? ಏನೇನ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀರಾ? ಪ್ರಾಬ್ಲಮ್ ಏನಿಲ್ಲ, ಗೋಬಿ ಮಾಡ್ತಾ ಈಗ ಕೈ ನೋವೆಲ್ಲ ಬಂದೇ ಬರುತ್ತೆ. ಜನ ಎಲ್ಲೆಲ್ಲಿಂದಾನು ಹುಡ್ಕೊಂಡ್ ಬರೋದು ನೋಡ್ಬಿಟ್ಟು ಖುಷಿ ಆಗುತ್ತೆ, ಮಾಡ್ಕೊಡಕ್ಕೆ ಇನ್ನೂ ಖುಷಿ ಆಗುತ್ತೆ, ಮಾಡ್ಕೊಡ್ತಾ ಇರ್ತೀವಿ. ನಿಮ್ಗೆ ಗೋಬಿ ಮಂಚೂರಿ ಅಂದ್ರೆ ಇಷ್ಟನಾ? ನಮಗೆ ಇಷ್ಟ ಆದ್ಮೇಲೆ ನಾವು ತಿಂದೆ ಮತ್ತೆ ಇಷ್ಟ ಆದ್ಮೇಲೆ ಸ್ಟಾರ್ಟ್ ಮಾಡಿರೋದು. ಸೊ ನಿಮ್ಗೆ ನೀವ್ ಮಾಡೋ ಗೋಬಿ ಮಂಚೂರಿ ಬಿಟ್ಟು ಬೇರೆ ಯಾರ್ದು ಗೋಬಿ ಮಂಚೂರಿ ಇಷ್ಟ? ತಿಂದಿದ್ದೀನಿ, ತುಂಬಾ ಕಡೆ ತಿಂದಿದ್ದೀನಿ, ರವಿ ಗೋಬಿ ತಿಂದಿದ್ದೀನಿ, ಬೇರೆ ಬೇರೆ ಕಡೆ ತಿಂದಿದ್ದೀನಿ. ಚೆನ್ನಾಗಿರುತ್ತೆ, ಎಲ್ಲ ಕಡೆ ಚೆನ್ನಾಗಿರುತ್ತೆ. ರಾಜ ಅವ್ರೆ, ನಿಮ್ ಅಂಗಡಿನಲ್ಲಿ ಕ್ರೌಡ್ ಯಾವಾಗ್ಲೂ ಇರುತ್ತೆ. ಅದೇ ದೊಡ್ಡ ನಾವ್ ಎಲ್ಲಿ ನೋಡಿದ್ರು ಫಸ್ಟ್ ಕಾಣಿಸೋದ್ ಜನ, ಆಮೇಲೆ ಕಾಣಿಸೋದ್ ನೀವು. ಸೊ ಈ ಕ್ರೌಡ್ ನ ಹೆಂಗ್ ಮ್ಯಾನೇಜ್ ಮಾಡ್ತೀರಾ? ಕ್ರೌಡ್ ಬರ್ತಾರೆ, ಎಲ್ಲೆಲ್ಲಿಂದಾನು ಬರ್ತಾರೆ, ದೂರದಿಂದ ಬರ್ತಾರೆ. ಒಬ್ಬೊಬ್ರು 20 ಕಿಲೋಮೀಟರ್ 50 ಕಿಲೋಮೀಟರ್ ಇಂದ ಬರ್ತೀನಿ ನಮ್ಮ ಹತ್ರ ಬಂದು ಹೇಳ್ತಾರೆ, ನಮ್ಗೆ ಖುಷಿ ಆಗುತ್ತೆ. ಬಂದಿದ ಮೇಲೆ ಎಲ್ಲ ಒಂದೇ ಲೆಕ್ಕ, ತಿನ್ನ ಪದಾರ್ಥ ಅಲ್ಲ ಒಂದೇ ಲೆಕ್ಕ ಅಂದ್ಬಿಟ್ಟು ಎಲ್ಲಾರ್ಗು ಲೈನ್ ಅಲ್ಲಿ ನಿಲ್ಸ್ಬಿಟ್ಟು ಯಾರು ಫಸ್ಟ್ ಸೆಕೆಂಡ್ ಅವ್ರು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಇಬ್ಬರು ಹುಡುಗರು ಬೇರೆ ಇಟ್ಕೊಂಡಿದ್ವಿ, ಅವ್ರ ಲೈನ್ ಎಲ್ಲ ಸರಿ ಮಾಡ್ಕೊಂಡು ಇಲ್ಲೆಲ್ಲ ಸಣ್ಣ ಪುಟ್ಟ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ನೋಡ್ಕೊಳ್ತಾರೆ. ಸೊ ಕ್ರೌಡ್ ಮ್ಯಾನೇಜ್ ಮಾಡಕ್ಕೆ ಅಂತಾನೆ ಇಬ್ರು ಹುಡುಗರನ್ನ ಇಟ್ಕೊಂಡಿದ್ದೀರಾ. ಸೊ ಈ ಅಂಗಡಿಯಿಂದ ಬೇರೆ ದೊಡ್ಡ ಅಂಗಡಿ ಮಾಡ್ಬೇಕು ಅಂತ ಏನಾದ್ರು ಪ್ಲಾನ್ಸ್ ಇದೆಯಾ ನಿಮ್ದು? ಪ್ಲಾನು ಇದೆ, ಆದ್ರೆ ಇದು ಒಂಥರ ನನಗೆ ಫಸ್ಟ್ ಅಣ್ಣ ಕೊಟ್ಟಿದ್ದ ಅಂಗಡಿ, ಪ್ಲಸ್ ನನಗೆ ಇಲ್ಲಿ ಏರಿಯಾದವರು ನನಗೆ ತುಂಬಾ ಸಪೋರ್ಟ್ ಕೊಡ್ತಾ ಇದ್ದಾರೆ. ಅದರಿಂದ ಇದು ಫಸ್ಟ್ ಅಂಗಡಿ ಬೇರೆ ಅಷ್ಟೇ. ನೋಡೋಣ ದೇವ್ರು ಏನ್ ದಾರಿ ತೋರಿಸ್ತಾರೆ ಆ ದಾರಿ. ಇಲ್ಲ ಒಂದ್ 15 ದಿನ ರಜಾ ಮಾಡಿ 15 ದಿನ ಓಪನ್ ಮಾಡ್ತೀವಿ, ಆತರ ಮಾಡ್ತಿದ್ದೆ ಫಸ್ಟ್. ಆಮೇಲೆ ದೂರದಿಂದ ಸರ್ ನಾನು ಅಲ್ಲಿಂದ ಬಂದೆ ಇಲ್ಲಿಂದ ಬಂದೆ ಅಂತಾರಲ್ಲ, ಸುಮಾರು ಜನ ಫೋನು ಮಾಡ್ತಾರೆ. ಮೊನ್ನೆ ಒಬ್ರು ಹಂಗೆ ಹೇಳಿದ್ರೆ, ಅಂಬರೀಷ್ ಮನೆ ಹತ್ರ ಒಬ್ರು ಇದ್ದಾರೆ, ಅಮೆರಿಕಂದ ಬಂದಿದ್ದಾರೆ. ಫಸ್ಟ್ ದಿನ ಬಂದಿದ್ದಾರೆ, ಸಂಡೇ ಕ್ಲೋಸ್ ಇತ್ತು, ಅವ್ರಿಗೆ ಬೇಜಾರಾಗ್ಬಿಟ್ಟಿದೆ. ನಾನು ಅರ್ಧ ಮನ್ಸಲ್ಲಿ ನಾನು ಅಮೆರಿಕಾಗ ಹೋಗ್ಬೇಕಲ್ಲ ಅಂತ ಅವ್ರ ಹಂಗೆ ಇದು ಮಾಡಿದ್ರ. ಸೋಮವಾರ ಓಪನ್ ಆದ ತಕ್ಷಣ ಬಂದು ತಿಂದ್ಬಿಟ್ಟೆ, ನನಗೆ 1,000 ರೂಪಾಯಿದು ಸೆಂಡ್ ಗಿಫ್ಟ್ ಕೊಟ್ಬಿಟ್ಟೆ. ಇವಾಗ ಫುಲ್ ಮನ್ಸಲ್ಲಿ ಇವಾಗ ಹೋಗ್ತೀನಿ ಸರ್ ಅಂದ್ಬಿಟ್ಟು ನಂಬರ್ ಕೊಟ್ಬಿಟ್ಟು ನನ್ಗೆ ಹೋಗಿದ್ದಾರೆ. ಸೊ ಇಲ್ಲಿ ಬಂದು ನಿಮ್ಮ ಗೋಬಿ ಟೇಸ್ಟ್ ಮಾಡಿ ಯಾರನ್ನು ಬಂದು ನಂಗೆ ಇವತ್ತು ಇಷ್ಟ ಆಗ್ಲಿಲ್ಲ ನೀವ್ ಮಾಡಿದ ಗೋಬಿ ಚೆನ್ನಾಗಿರ್ಲಿಲ್ಲ ಅಂತ ಎಲ್ಲ ಬಂದು ಹೇಳಿದ್ರೆ ನಿಮ್ ರಿಯಾಕ್ಷನ್ ಹೆಂಗಿರುತ್ತೆ? ಇವಾಗ 100 ಜನ ಬರ್ತಾರಂದ್ರೆ ಅದ್ರಲ್ಲಿ 5 ಜನ ನಾನು ಆತರ ಆಗುತ್ತೆ. ಪ್ಲಸ್ ಇನ್ನೊಂದು ನಾನ್ ಮಾಡಿದ ಎಲ್ಲಾರ್ಗು ಇಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು 100% ನಂಬಕ್ಕಾಗಲ್ಲ. ಒಂದ್ 5 ಜನ ಹಂಗೆ ಹೇಳುವಾಗ ಅದ್ರಲ್ಲಿ ಏನಾದ್ರು ಡಿಫ್ರೆಂಟ್ ಇದೆಯಾ, ನಾನು ಚೇಂಜ್ ಮಾಡ್ಕೊಳಕ್ ಏನಾದ್ರು ಇದೆ ಅಂತ ನೋಡ್ಬಿಟ್ಟು ನಾನು ಚೇಂಜ್ ಮಾಡ್ಕೊಬೇಕು. ನೆಕ್ಸ್ಟ್ ಟೈಮ್ ಅವ್ರಿಗೆ ತೃಪ್ತಿ ಕೊಡ್ಬೇಕು. ರಾಜ ಅವ್ರೆ, ನಿಮ್ ಡ್ರೀಮ್ ಏನು? ಡ್ರೀಮ್ ಅಂದ್ರೆ ನಾವು ಸಣ್ಣ ವಯಸ್ಸಿಂದ ಬಂದು ಕಷ್ಟ ಬೀಳ್ತಾ ಇದೀವಿ, ಮುಂದಕ್ಕೆ ಚೆನ್ನಾಗಿರ್ಬೇಕು, ನಮ್ ಜೊತೆಲಿ ಇರೋರು ಎಲ್ಲಾರು ಚೆನ್ನಾಗಿರ್ಬೇಕು, ನಾವು ಬೆಳಿಬೇಕು, ನಮ್ಮ ಹುಡುಗರು ಹಂಗೆ ಬೆಳ್ಕೊಂಡ್ ಬರ್ಬೇಕು. ಈ ತರ ಇದ್ರೆ ಎಲ್ಲಾರ್ಗು ಇಷ್ಟ ಆಗುತ್ತೆ. ಸೊ ರಾಜ ಅವ್ರೆ, ಮನೇಲಿ ಗೋಬಿ ಮಾಡಲ್ವಾ? ಮನೇಲಿ ಗೋಬಿ ಮಾಡಲ್ಲ, ಇಲ್ಲಿಂದಾನೇ ಗೋಬಿ ತಗೊಂಡ್ ಹೋಗ್ತೀವಿ, ನಾವು ತಿನ್ಕೊಂಡು ಹುಡುಗರಿಗೆ ತಗೊಂಡ್ ಹೋಗ್ತೀವಿ. ಮತ್ತೆ ಡೈಲಿ ಎಲ್ಲ ಇಷ್ಟಪಡ್ತೀರಾ? ಡೈಲಿ ತಿಂತೀವಿ. ಸೂಪರ್. ನೋಡಿದ್ರಲ್ಲ, ರಾಜಾ ಗೋಬಿಯಲ್ಲಿ ಮಾಡುವಂತಹ ಈ ಫೇಮಸ್ ಗೋಬಿ ಮಂಚೂರಿಯನ್ ತಯಾರಿಸಲಿಕ್ಕೆ ಇರುವಂತಹ ಪರಿಶ್ರಮವನ್ನ ನಾವು ತುಂಬಾ ಈಸಿಲಿ ಕಮೆಂಟ್ ಪಾಸ್ ಮಾಡ್ಬಿಡ್ತೀವಿ. ಫುಡ್ ಚೆನ್ನಾಗಿರ್ಲಿಲ್ಲ, ಟೇಸ್ಟ್ ಚೆನ್ನಾಗಿರ್ಲಿಲ್ಲ, ಲಾಸ್ಟ್ ಟೈಮ್ ತರ ಇರ್ಲಿಲ್ಲ ಅಂತ ಇಲ್ಲ. ಒಂದ್ಸತಿ ಅವ್ರ ಪರ್ಸ್ಪೆಕ್ಟಿವ್ ಇಂದ ಯೋಚನೆ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಇಟ್ಸ್ ನಾಟ್ ಅನ್ ಈಸಿ ಗೇಮ್ ಆಟ್ ಆಲ್ ಅಂತ. ಇದು ಒಂದು ಪ್ಲೇಟ್ನ ಕಥೆ, ರಾಜಾ ಗೋಬಿಯ ಹಿಂದೆ ಇರುವಂತಹ ಪರಿಶ್ರಮದ ಕಥೆ.